ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿಎಂ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಕನಸಿನಲ್ಲಿ ಯಾವುದನ್ನು ಕಂಡರೆ ಶುಭ ಅಥವಾ ಅಶುಭ ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಮೊದಲನೆಯದು, ಕನಸಿನಲ್ಲಿ ಹಸುಗಳನ್ನು ಕಂಡರೆ, ಗೋಮಾತೆಯನ್ನು ಕಂಡರೆ ಅದು ಶುಭ ಸೂಚನೆ. ಎರಡನೆಯದು, ಹರಿಯುವ ನೀರನ್ನು ಕಂಡರೆ ಅದು ಕೂಡ ಶುಭದ ಸಂಕೇತ. ಮೂರನೆಯದು, ಕನಸಿನಲ್ಲಿ ಕುಂಕುಮವನ್ನು ಕಂಡರೆ ಅದು ಕೂಡ ಶುಭ ಸಂಕೇತ. ನಾಲ್ಕನೆಯದು, ಕನಸಿನಲ್ಲಿ ಕಾಗೆ ಕಂಡರೆ ಎಚ್ಚರಿಕೆಯ ಸಂಕೇತ. ಐದನೆಯದು, ಕನಸಿನಲ್ಲಿ ಕುದುರೆ ಕಂಡರೆ ಅದು ಕೂಡ ಶುಭದ ಸಂಕೇತ. ಆರನೆಯದು, ಕನಸಿನಲ್ಲಿ ಹೂಗಳನ್ನು ಕಂಡರೆ ಅದು ಕೂಡ ಶುಭದ ಸಂಕೇತ. ಏಳನೆಯದು, ಪುಸ್ತಕಗಳನ್ನು ಕಂಡರೆ ಜ್ಞಾನ ಹೆಚ್ಚಾಗುತ್ತದೆ ಎಂಬ ಶುಭ ಸಂಕೇತ. ಎಂಟನೆಯದು, ಕನಸಿನಲ್ಲಿ ಚಿಂಡ ಕಂಡರೆ ಅಶುಭದ ಸಂಕೇತ. ಒಂಬತ್ತನೆಯದು, ಕನಸಿನಲ್ಲಿ ನಿಧಿ ಕಂಡರೆ ಶುಭದ ಸಂಕೇತ. ಕನಸಿನಲ್ಲಿ ಮುತ್ತೈದೆಯರನ್ನು ಕಂಡರೆ ಅದು ಕೂಡ 10ನೆಯ ಶುಭ ಸಂಕೇತ. 11ನೆಯದು, ಕನಸಿನಲ್ಲಿ ವಾಹನಗಳನ್ನು ಕಂಡರೆ ಅದು ಕೂಡ ಶುಭದ ಸಂಕೇತ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಿಎಂ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.